ಎಲ್ಲರಿಗೂ ನಮಸ್ಕಾರ. ಇದುವೇ ಸಂಜೆ ಮಾತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನನ್ನ ಒಂದು ಪ್ರಿನ್ಸಿಪಲ್ ಅದೇನಪ್ಪ ಅಂದರೆ, ನಾನು ಯಾವುದೇ ಪರಭಾಷಾ ಚಿತ್ರಗಳನ್ನು ಈ ಥಿಯೇಟರ್, ಮಲ್ಟಿಪ್ಲೆಕ್ಸ್ ಅಥವಾ ಚಿತ್ರಮಂದಿರದಲ್ಲಿ ನಾನು ನೋಡೋದಿಲ್ಲ. ಹಾಗೇನಾದರೂ ನೋಡಿದ್ರೆ ಅದೊಂದು ಕನ್ನಡ ಭಾಷೆಯಲ್ಲಿ ಇರುತ್ತೆ. ಅದು ಯಾಕಂದರೆ, ಸಾಮಾನ್ಯವಾಗಿ ಒಂದು ರಾಜ್ಯ, ಅದಕ್ಕೆ ಆದಂಥ ಒಂದು ಭಾಷೆ, ಸಂಸ್ಕೃತಿ ಅನ್ನೋದೊಂದು ಕಲ್ಚರ್ ಇರುತ್ತೆ. ಸೊ ಅದನ್ನು ಹಾಳು ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಅದು ಯಾವುದೇ ಚಿತ್ರರಂಗ ಆಗಲಿ, ಯಾವುದೇ ಭಾಷೆ ಆಗಲಿ, ಅಲ್ಲಿನ ಒಂದು ಒರಿಜಿನಾಲಿಟಿ ಇರುತ್ತೆ. ಆದರೆ ಇದೀಗ ಒಂದು ರಾಜ್ಯ, ಅದು ನಮ್ಮ ರಾಜ್ಯದಲ್ಲಿ, ಅದು ನಮ್ಮ ಚಿತ್ರರಂಗದಲ್ಲಿ ಹೇಗೆ ಮಾರ್ಪಟ್ಟಿದೆ ಅನ್ನೋದನ್ನು ಈ ಕೆಲವೊಂದು ವಿಚಾರಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೆಯದು ಡಬ್ಬಿಂಗ್ ಬ್ಯಾನ್. ಈ ವಿಷಯ ಈಗಲ್ಲ, ಅನಾದಿ ಕಾಲದಿಂದನೂ ಬಂದಿರುವಂಥದ್ದು. ಕನ್ನಡ ಭಾಷೆ ಸಾಯಿಸೋಕೆ, ಕನ್ನಡಿಗರನ್ನ ಉಳಿಸೋಕೆ ಅನ್ನೋ ಥರ ಆಯ್ತಿದ್ದು. ಆದರೂ ಎಲ್ಲೋ ಒಂದು ಮಟ್ಟಕ್ಕೆ ಒಂದು 2016-17 ನಂತರ ಡಬ್ಬಿಂಗ್ಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಬಟ್ ಅದರಲ್ಲಿ ಎಷ್ಟು ಉತ್ತಮ ಗುಣಮಟ್ಟದಲ್ಲಿ ತಯಾರಾಗ್ತಿದೆ ಅನ್ನೋದು ಇಲ್ಲೊಂದು ಮುಖ್ಯವಾದ ಅಂಶ ಆಗಿರುತ್ತೆ. ಇಲ್ಲಿ ದುಃಖಕರ ಸಂಗತಿ ಏನಪ್ಪ ಅಂದರೆ, ಒಂದು 10ರಲ್ಲಿ 1-2 ಚೆನ್ನಾಗಿ ಡಬ್ ಮಾಡಿ, ಚೆನ್ನಾಗಿ ಲಿರಿಕ್ಸ್ ಬರೆದು ಬಿಡುಗಡೆ ಆಗುತ್ತೆ. ಉಳಿದವು ಎಲ್ಲೋ OTTಯಲ್ಲಿ ಬರ್ತವೆ, ಎಲ್ಲೋ ಡಬ್ಬಿಂಗ್ ಎಲ್ಲೋ ಒಂದೊಂದು ಚೆನ್ನಾಗಿರ್ತವೆ. ಅವರು ಅವ್ರ ಪಾಡಿಗೆ ದುಡ್ಡು ಮಾಡ್ಕೊಂಡ್ರು ಬಿಟ್ರು. ಹೀಗೆ ಜಾಸ್ತಿ ಒಂದು ಭಾಷೆಗೆ ಒತ್ತು ಕೊಡದೆ ಬಿಡುಗಡೆ ಮಾಡ್ತಾ ಇರ್ತಾರೆ. ಸೊ ಇವತ್ತಿಗೂ ಕೆಲವೊಂದು ಟಕ್ಕಂತ ನಮ್ಗೆ ನೆನಪಾಗೋದೆ ಜಗಮಲ್ಲ, ಈ ಮಾಸ್ಟರ್ ಮತ್ತು ರಾಜಮೌಳಿಯವರ RRR, ಇವುಗಳು ಮಾತ್ರ. ಸೊ ಅದೇ ನಮ್ಮ ಭಾಷೆಯಿಂದ ಬೇರೆ ಭಾಷೆಗೆ ಹೋದಾಗ ಪ್ರತಿಯೊಂದು ಚಿತ್ರನೂ ಉತ್ತಮ ಗುಣಮಟ್ಟದಲ್ಲಿ ತಯಾರಾಗಿ ಹೋಗ್ತವೆ. OTT ನಂಗೆ ಗೊತ್ತಿಲ್ಲ, OTTಲಿ ಅವ್ರವ್ರು ಮಾಡ್ಕೊಳ್ಳೋದು. ಆದರೆ ಒಂದು ಥಿಯೇಟರಿಕಲ್ ರಿಲೀಸ್ ಅಂತ ಬಂದಾಗ ನಮ್ಮ KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಇವನ್ ಸಮ್ ಸಿಂಗಲ್ ಲ್ಯಾಂಗ್ವೇಜ್ ರಿಲೀಸಸ್ ಆಗಿರ್ಬೋದು. ಸೊ ನೀವು ತಗೊಂಡ್ರೆ ರಾಬರ್ಟ್ ಆಗಿರ್ಬೋದು, ಬಗೀರ ಆಗಿರ್ಬೋದು, ಭೈರತಿ ರಣಗಲ್ ಆಗಿರ್ಬೋದು, ವಿಕ್ರಾಂತ್ ರೋಣ, 777 ಚಾರ್ಲಿ, ಹೀಗೆ ಅನೇಕ ಚಿತ್ರಗಳು ಒಂದು ಗುಣಮಟ್ಟ ಹೊಂದಿರುವಂತಹ ಡಬ್ಬಿಂಗ್ ಕ್ವಾಲಿಟಿಯನ್ನು ಹೊಂದಿರ್ತವೆ. ಇದು ಬದಲಾಗಬೇಕು. ಬರೋದೇ ಕೆಲವು ಕನ್ನಡ ಸಿನಿಮಾಗಳು, ಅದರಲ್ಲೂ ಸಹ ಒಂದು ಒಳ್ಳೆ ಕನ್ನಡ ಡಬ್ಬಿಂಗ್ ಇಲ್ಲ ಅಂದರೆ ಅದಕ್ಕೊಂದು ಅರ್ಥ ಎಲ್ಲಿರುತ್ತೆ. ಇದಕ್ಕೆ ಇನ್ನೂ ಚೆನ್ನಾಗಿ ಹೇಳಬೇಕು ಅಂದರೆ ಒಂದು ಹಾಡುಗಳು, ಇನ್ನು ಹಾಡುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಚಾನಲಲ್ಲಿ ಕೇಳಿದ್ದೀನಿ. ಅದು ಯಾವ ರೇಂಜಿಗೆ ಅಂದರೆ, ಲಿರಿಕ್ಸ್ ಬರೆದವರು ಹಾಗೆ ಹಾಡ್ದವರು ಇಬ್ಬರದು ಟ್ಯಾಲೆಂಟ್ ನೋಡಿ ನಮ್ಗೆ ಅನಿಸಿದ್ದು ಒರಿಜಿನಲ್ ಸಾಂಗ್ ಯಾವುದು ಅಂತ. ಸಾಮಾನ್ಯವಾಗಿ ಯಾವುದೇ ಪರಭಾಷಾ ಸಾಂಗ್ ಇಲ್ಲಿ ಡಬ್ ಆದಾಗ ಒಂದು ಒರಿಜಿನಲ್ ಸಾಂಗ್ ಕೇಳಿರ್ತೀವಿ. ಸೊ ಅಲ್ವಾ, ಅದನ್ನು ಕೇಳ್ದ ನಮ್ಗೆ ಅನಿಸಿದ್ದು, ಇದು ಯಾಕೆ ಈ ಸಾಂಗ್ನ ಇಷ್ಟು ಕೆಟ್ಟದಾಗಿನೂ ನಾವು ತೆಗಿಬೋದು ಅಥವಾ ಕ್ರಿಯೇಟ್ ಮಾಡ್ಬೋದು, ತಯಾರು ಮಾಡ್ಬೋದು ಅನಿಸುತ್ತೆ. ಇದೆಲ್ಲ ನೋಡಿದ ಪ್ರೇಕ್ಷಕರಿಗೆ ಏನು ಅನಿಸುತ್ತೆ, ಹಾಡಿನಿಂದನಾದ್ರೂ ಏನು ಆ ಭಾಷೆಯ ಸಿನಿಮಾ ನೋಡಬೇಕಿತ್ತು, ಕ್ವಾಲಿಟಿ ಅಷ್ಟು ಇರಲ್ಲ. ಈ ಥರ ತುಂಬ ರೀಸನ್ ಇಟ್ಕೊಂಡು ಪರಭಾಷಾ ಸಿನಿಮಾ ನೋಡೋಕ್ಕೆ ಕಾರಣಗಳು ಹುಡ್ಕೊಂಡು ಹೋಗ್ತಾರೆ. ಹೀಗೆ ಮುಂಬರುವ ಚಿತ್ರಗಳಲ್ಲಿ ಗುಣಮಟ್ಟ ಡಬ್ಬಿಂಗ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಸೊ ಅದನ್ನು ಫುಲ್ಫಿಲ್ ಮಾಡುವಂತಹ ಡೈರೆಕ್ಟರ್ಗಳು ಇಂಥವ್ರು ಮಾತ್ರ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಸಿನಿಮಾ ಮಾಡಬೇಕಾಗುತ್ತೆ. ಸೊ ಆಗ ಮಾತ್ರ ಒಂದು ಚಿತ್ರಕ್ಕೆ ಒಂದು ಕ್ವಾಲಿಟಿ ಅನ್ನೋದು ಬರೋದು. ಇದಾಗಿತ್ತು ಡಬ್ಬಿಂಗ್ ಸಂಬಂಧಪಟ್ಟಂಥ ವಿಚಾರ. ಹಾಗೆ ಎರಡನೆಯದು ರೀಮೇಕ್. ಇದನ್ನು ಸಹ ಒಂದು 80s 90s ಮಾಡಿದ್ರೂ ಸಹ ಬರ್ಬರ್ತಾ ಒಂದು 2000 ಆದಮೇಲೆ ಜಾಸ್ತಿ ಆಗೋಯ್ತು. ಎಷ್ಟು ಮಟ್ಟಿಗೆ ಅಂದರೆ, ಇರೋದು ಪ್ರತಿ ಸಿನಿಮಾನೂ ರೀಮೇಕೆ, ಇದು ಯಾವ ಸಿನಿಮಾ ರೀಮೇಕ್ ಆಗಿರ್ಬೋದು ಅನ್ನೋ ಒಂದು ಹೂವೆ ಮಾಡೋ ರೇಂಜಿಗೆ ಅವ್ರದ್ದು ಪ್ರತಿ ಸಿನಿಮಾನೂ ಬರ್ತಿತ್ತು. ಸೊ ಇಲ್ಲಿ ನನ್ನ ಕ್ವಶನ್ನು, ರೀಮೇಕ್ ಮಾಡಿ ಅನ್ನೋದು ನಾನು ಕ್ವಶನ್ ಮಾಡೋಕ್ಕಲ್ಲ. ಆದರೆ ಅದೇ ದುಡ್ಡನ್ನು ಒಬ್ಬ ರೈಟರ್ಗೆ, ಕಾದಂಬರಿಕಾರನಿಗೆ ಅಥವಾ ಯಾವುದೇ ರೀತಿ ಶೈಲಿಲಿ ಬರೆಯುವಂಥ ಬರಹಗಾರನಿಗೆ ಕೊಟ್ಟರೆ
ಎಂಥ ಒಳ್ಳೆ ಸ್ಟೋರಿಯನ್ನು ಅವ್ರು ಕೊಡ್ತಾರೆ. ಬಟ್ ಅದನ್ನು ಬಿಟ್ಟು ಯಾವುದೋ ಒಂದು ಪರಭಾಷೆಯಲ್ಲಿ ಇಟ್ಟಾಯ್ತಂತೆ ಇವರು ಇಲ್ಲಿ ತಂದು ಮಾಡ್ತಾರೆ. ಸೊ ಅಲ್ಲಿಗೆ ಒಂದು ಚಿತ್ರರಂಗದಲ್ಲಿ ರೀಮೇಕ್ಗಳು ಗೆಲ್ಲುತ್ತವೆ, ಇಟ್ಕೊಡ್ತವೆ ಅನ್ನೋದನ್ನ ಸಾಬೀತು ಮಾಡೋಕ್ಕೆ ನಿಂತಿದ್ರು. ಆದರೂ ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ. ಆ ಕೊನೆ ಅನ್ನೋದು ಒಂದು 2017-18 ಟೈಮಲ್ಲಿ ಜಾಸ್ತಿ ಆಯಿತು. ಯಾಕೆ ಅಂದರೆ ಎಲ್ಲರೂ ಪರಭಾಷಾ ಚಿತ್ರಗಳನ್ನ ನೋಡೋಕೆ ಶುರು ಮಾಡಿದ್ರು. ಒಂದಲ್ಲ ಎರಡಲ್ಲ ಸುಮಾರು ಭಾಷೆಯಲ್ಲಿ. ಅದಲ್ಲದೆ ರೀಮೇಕ್ ಮಾಡಿದಂಥ ಚಿತ್ರಗಳನ್ನು ಕನ್ನಡಕ್ಕೆ ಡಬ್ ಮಾಡಿ ತಂದಾಗ ಅಲ್ಲಿ ನೋಡುವ ಪ್ರೇಕ್ಷಕರಿಗೆ ಅನಿಸುತ್ತೆ, ಇದೆಲ್ಲ ರೀಮೇಕಾ, ಇವ್ರು ನಮ್ಮನ್ನು ಇಷ್ಟು ದಿನ ಮಂಗ ಮಾಡಿದ್ರ ಅಂತ ಅನ್ಸೋದು ತೀರಾ ಸಾಮಾನ್ಯ. ಮೂರನೆಯದು ಪರಭಾಷಾ ಮೋಹ. ಇದು ಅತಿ ಮುಖ್ಯವಾದದ್ದು. ಇವತ್ತು ಹೇಗೆಂದರೆ ಒಂದು ಚಲನಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕನ್ನಡಕ್ಕೆ ಡಬ್ ಆಗಿ ಬಂದ್ರೂ ಅಲ್ಲಿ ನೀವು ನೋಡೋದು ತಪ್ಪಲ್ಲ ಅಥವಾ ನೀವು ನೋಡೋದನ್ನು ತಡೆಯೋಕೆ ಹೋಗಲ್ಲ. ಆದರೆ ಇಲ್ಲಿ ಒಂದು ಥಿಯೇಟರ್ನಲ್ಲಿ ಒಂದು ಪಬ್ಲಿಕ್ಕಲ್ಲಿ ಒಂದು ಪರಭಾಷಾ ಚಿತ್ರಗಳನ್ನು ವೈಭವೀಕರಿಸಿ ನೀವು ಅದನ್ನು ನೋಡ್ತಾ ಇದ್ದರೆ ಮುಂದಿನ ಜನಾಂಗಕ್ಕೆ ನಿಮ್ಮ ಭಾಷೆ ಬಗ್ಗೆ, ನಿಮ್ಮ ಸಂಸ್ಕೃತಿ ಬಗ್ಗೆ ಏನು ಹೇಳೋಕ್ಕೆ ಹೊರಟಿದ್ದೀರಾ ಅಂತ. ಈಗ ಮೊನ್ನೆ ಅಷ್ಟೇ ಒಂದು ತೆಲುಗು ಚಲನಚಿತ್ರ ಬಿಡುಗಡೆ ಆಯಿತು. ಅದು ಕನ್ನಡ ಅವತರಣಿಕೆ ಬಂದಿದೆ, ಬಟ್ ಆದರೂ ಯಾರಿಗೂ ಗೊತ್ತಿಲ್ಲ. ಅದ್ಯಾವುದು ಅಂದರೆ ಓಜಿ ಚಲನಚಿತ್ರ, ಪವನ್ ಕಲ್ಯಾಣ್ ಅವ್ರದ್ದು. ನೋಡಿ, ಇದೇ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು. ಇಲ್ಲಿ ಸಾಮಾನ್ಯವಾಗಿ ಪ್ರೇಕ್ಷಕರು ಮಾತ್ರ ಅಲ್ಲ, ರಿವ್ಯೂಯರ್ಸ್, ಅದು ಒಂದು ಮೈನ್ ಸ್ಟ್ರೀಮಲ್ಲಿ ಬರುವಂಥ ಮೀಡಿಯಾಗಳದ್ದಾಗಿರ್ಬೋದು ಅಥವಾ ನಮ್ಮ ಯೂಟ್ಯೂಬ್ನಲ್ಲಿ ಬರುವಂಥ ರಿವ್ಯೂಸ್ ಆಗಿರ್ಬೋದು. ನಮ್ಮ ಕನ್ನಡ ಚಲನಚಿತ್ರನ ಪ್ರತಿಯೊಂದನ್ನು ನೋಡಿ ರಿವ್ಯೂ ಮಾಡ್ತಾರೋ ಇಲ್ವೋ, ಪರಭಾಷೆಯಲ್ಲಿ ಬರುವಂಥ ಚಿತ್ರನ ಬೆಳಿಗ್ಗೆ 6 ಗಂಟೆಗೆ ಹೋಗಿ ನೋಡ್ಕೊಂಡು ರಿವ್ಯೂ ಮಾಡ್ತಾರೆ. ಯಾಕೆ? 2 ವಿಚಾರ. ಒಂದು ವ್ಯೂಸ್, ಎರಡನೇದು ನಾನು ಈ ಯೂಟ್ಯೂಬ್ನಲ್ಲಿ ಒಬ್ಬರನ್ನ ಫಾಲೋ ಮಾಡ್ತಿದ್ದೆ ರಿವ್ಯೂಗಳಿಗೆ. ಯಾಕಂದರೆ ಅವರಲ್ಲಿ ಒಂದು ಪ್ರಿನ್ಸಿಪಲ್ ಇತ್ತು. ಇವತ್ತಿಗೂ ಒಂದು ಯೂಟ್ಯೂಬ್ ಕಮ್ಯುನಿಟಿಲಿ ಅತಿ ಚಂದದ ರಿವ್ಯೂ ಮಾಡೋರಲ್ಲಿ ಅವರು ಇವತ್ತಿಗೂ ಒಬ್ಬರಾಗಿದ್ದಾರೆ. ಆದರೆ ಅವರು ಒಂದು ಪ್ರಿನ್ಸಿಪಲ್ನ ಮುರಿದಿದ್ದಾರೆ. ಏನಪ್ಪ ಅಂದರೆ ಪರಭಾಷಾ ಚಿತ್ರಗಳನ್ನ ನಾನು OTTಲಿ ಮಾತ್ರ ರಿವ್ಯೂ ಮಾಡೋದು, ಥಿಯೇಟ್ರಲ್ಲಿ ನೋಡೋದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಡಲ್ಲ, ಇಂಪಾರ್ಟೆನ್ಸ್ ಕೊಡಲ್ಲ ಅಂದಿದ್ರು. ಅದೇನಾಯಿತು, ಅವರು ಹೇಳ್ತಾರೆ ರಾಯರು ಕುದುರೆ ಕತ್ತೆ ಆಯಿತು ಅನ್ನೋ ಹಂಗೆ ಆ ಒಂದು ತತ್ವಗಳನ್ನ ಮುರಿದು ವ್ಯೂಸ್ಗೋಸ್ಕರ ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಯಾವ ಮಟ್ಟಿಗೆ ತೆಲುಗಲ್ಲಿ ಬರೋ ಪ್ರತಿಯೊಬ್ಬರು ಸ್ಟಾರ್, ಟೈರ್ 1 ಟೈರ್ 2 ಅದು ಯಾವ ರೀತಿನಾದರೂ ಆಗಿರ್ಬೋದು, ರಿವ್ಯೂ ಚೆನ್ನಾಗಿರುತ್ತೆ, ಅದರಲ್ಲೇನೂ ಇಲ್ಲ. ಬಟ್ ಒಂದು ತತ್ವ, ಒಂದು ಪ್ರಿನ್ಸಿಪಲ್ ಅನ್ನೋದು ಇರಬೇಕು, ಮನುಷ್ಯನಿಗೆ ಸ್ವಾಭಿಮಾನ ಅನ್ನೋದು. ಇದನ್ನು ಒಂದು ಮೂಲೆ ಗುಂಪು ಮಾಡಿ ಅವರಲ್ಲಿ ಹೋಗಿದ್ದು ನನಗೆ ತಪ್ಪು ಅನಿಸ್ತು. ಸೊ ಹೀಗೆ ನಮ್ಮ ರಿವ್ಯೂವರ್ಸು ಆಡಿಯನ್ಸ್ಗೆ ಬಯೋಕ್ಕಿಂತ ಮುಂಚೆ ರಿವ್ಯೂವರ್ಸೇ ಸರಿ ಇಲ್ಲ. ಇನ್ನು ಅವರು ಅಷ್ಟೇ ಕನ್ನಡ ಭಾಷೆ ಬಿಟ್ಟು ಪರಭಾಷೆ ರಿಲೀಸ್ ಆಗಿರೋದನ್ನೇ ನೋಡೋಕೆ ಹೋಗ್ತಾರೆ, ಕನ್ನಡ ಅವತರಣಿಕೆ ನೋಡೋಕ್ಕೆ ಹೋಗಲ್ಲ. ಇದೊಂದು ಕ್ಲಿಷ್ಟಕರ ಸಮಸ್ಯೆ ಆಗಿದೆ. ಇದು ಹೇಗೆ ಅಂದರೆ ಹಾಕಿರೋ ಬೇಲಿನೇ ಹೊಲ ಮೇಯ್ದಂತೆ. ಆದರೆ ಬರೋ ಮುಂದೆ ರಿವ್ಯೂಗಳು ಬದಲಾಗಬೇಕು, ಕನ್ನಡ ಅವತರಣಿಕೆಯಲ್ಲಿ ನೋಡಿ. ಸೊ ನಾನು ಹೀಗೆ ನಿಮ್ಮನ್ನು ಕೇಳ್ಕೊತೀನಿ ಅಷ್ಟೆ. 4ನೇದು ವಲಸಿಗರ ಸಮಸ್ಯೆ. ನಮ್ಮ ಬೆಂಗಳೂರಲ್ಲಿ ಹಲವು ದೇಶದ, ರಾಜ್ಯದ ವಲಸಿಗರು ನೆಲೆಸಿದ್ದಾರೆ. ಸೊ ಅದರಲ್ಲಿ ಕೆಲವೊಂದು ಭಾಷೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಕೆಲವೊಂದು ಥಿಯೇಟರ್, ಕೆಲವೊಂದು ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗಿ ನೋಡಿದಾಗ ಅಲ್ಲಿನ ವಿತರಕರು ಏನು ಅನ್ಕೋತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮಲಯಾಳಂ ಸಿನಿಮಾ, ಚಿಕ್ಕ ಸಿನಿಮಾ ಆದ್ರೂ ಇಷ್ಟೊಂದು ಜನ ಬರ್ತಿರೋದು ನೋಡಿ, ಓ ಕನ್ನಡಿಗರು ಸಹ ಒಂದು ಮಲಯಾಳಂ ಚಿತ್ರನ ನೋಡ್ತಾರೆ ಅಂತ ತಪ್ಪು ನಿರ್ಧಾರಕ್ಕೆ ಒಳಗಾಗ್ತಾನೆ. ಸೊ ಬಟ್ ಅಲ್ಲಿ ರಿಯಲ್ ರೀಸನ್ ಏನಪ್ಪ ಅಂದರೆ ಅಲ್ಲಿ ಕೆಲವೊಂದು ನೆಲೆಸಿರುವಂಥ ಮಲಯಾಳಿಗಳು, ಹಾಗೆ ನೀವು ಬೇರೆ ಬೇರೆ ಭಾಷೆಗಳನ್ನ ತಗೋಬೋದು, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ರೀಸನ್ ಆಗಿರ್ತಾರೆ. ಬಟ್ ಆದರೆ ಅಲ್ಲಿ ಏನಪ್ಪ ಸಮಸ್ಯೆ ಆಗಿರೋದು ಅಂದರೆ ಭಾಷೆಯನ್ನು ಕಲಿಯದೇ ಇರೋದು. ಬಂದು 5, 10, 15, 20 ವರ್ಷ ಆದ್ರೂ ಕನ್ನಡ ಭಾಷೆನ ಕಲಿದೆ ಅಲ್ಲಿನ ನೀರು, ಸಂಸ್ಕೃತಿ, ಪ್ಲೇಸ್, ಸ್ಥಳ ಇವನ್ನೆಲ್ಲ ಬಳಸ್ಕೊಂಡು ಅಲ್ಲಿನ ಸಂಸ್ಕೃತಿನ ಹಾಳು ಮಾಡೋದು. ಸೊ ಇದು ಇವತ್ತಿಗೆ ತೀರಾ ಕೆಳಮಟ್ಟದಲ್ಲಿದೆ. ಒಂದು ಕಾಲದಲ್ಲಿ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಇವತ್ತಿಲ್ಲ. ಸಿನಿಮಾನ ಒಂದು ಪಾಯಿಂಟ್ ಆಫ್ ವ್ಯೂವನ್ನೇ ಚೇಂಜ್ ಮಾಡಿದ್ದಾರೆ. ಇವತ್ತು ಅದೇ ನೀವು ಒಂದು ಹೈದರಾಬಾದ್ಗೆ ಹೋಗಿ, ಚೆನ್ನೈಗೆ ಹೋಗಿ,
ಅಥವಾ ಕೊಚ್ಚಿಗೆ ಹೋಗಿ, ಅಲ್ಲಿ ನೀವು ನಮ್ಮ ಕನ್ನಡ ಭಾಷೆಯಲ್ಲಿ ಬರುವಂಥ ಚಿತ್ರಗಳನ್ನ ನೋಡೋಕ್ಕಾಗಲ್ಲ. ಎಲ್ಲೋ ಒಂದೋ ಎರಡೋ ನಾರ್ಮಲ್ ಆಗಿ ಪರದೇಶದಲ್ಲಿ ಹೇಗೆ ಸಿಗುತ್ತೋ ಹಾಗೆ ಸಿಗ್ಬೋದೇನೋ, ಆದರೆ ನಿಮಗೆ ಇಲ್ಲಿ ಬೆಂಗಳೂರಿನಲ್ಲಿ ಸಿಗುವಷ್ಟು ಪರಭಾಷಾ ಚಿತ್ರಗಳು ಬೇರೆಲ್ಲೂ ಸಿಗೋದಿಲ್ಲ ಅನ್ಕೊಂತೀನಿ. ಇದು ಕೆಲವೊಂದು ಪ್ರದೇಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಿಮಗೆ ಮಹದೇವಪುರ, ವೈಟ್ ಫೀಲ್ಡ್, ಇಂದಿರಾನಗರ್ ಈ ರೀತಿಯ ಕೆಲವೊಂದು ಭಾಗಗಳು ಪರಿಣಾಮ ಬೀರುವಂಥ ಕೆಲಸ ಮಾಡ್ತವೆ. ಇದಕ್ಕೆ ಬದಲಾವಣೆ ಏನು? ಇದಕ್ಕೆ ಬದಲಾವಣೆಗೆ ಸಿಂಪಲ್ ಥಿಂಗ್ ಏನಪ್ಪ ಅಂದರೆ, ಪರಭಾಷಿಕರು ಅಲ್ಲಿನ ಒಂದು ಭಾಷೆಯನ್ನು ಕಲಿತುಕೊಂಡು ತಮ್ಮ ಕೆಲಸನ ನಿರ್ವಹಿಸಬೇಕು. ಇದು ಯಾವುದೇ ಪ್ರದೇಶಕ್ಕಾದರೂ ಇದೇ ಅಪ್ಲೈ ಆಗುತ್ತೆ. ಹೀಗೆ ನಮ್ಮಲ್ಲಿ ಪರಭಾಷಾ ಚಿತ್ರಗಳ ಹಾವಳಿ ಹೆಚ್ಚಾಗಿದೆ. ಇದನ್ನು ತಡೆಗಟ್ಟೋದು ನಮ್ಮ ಕೈಯಲ್ಲಿ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರ, ನಮ್ಮ ಫಿಲ್ಮ್ ಚೇಂಬರ್, ಚಿತ್ರರಂಗದ ಕೈಯಲ್ಲೇ ಇರುತ್ತೆ. ಅದನ್ನು ಅವರು ಕಾಪಾಡಬೇಕು ಅಷ್ಟೇ. ಇದಾಗಿತ್ತು ನಮ್ಮ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಮ್ಮೆ ಮುಂದಿನ ವಿಡಿಯೋ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು.